ಸೊ ನನ್ನ ಲಾಸ್ಟ್ ಕೆ ಡಿ ರಿವ್ಯೂಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬಂದಿತ್ತು. ಈಗ ಈ ಮಲಯಾಳ ಮೂವಿನ ರಿವ್ಯೂ ಮಾಡಿದ್ಮೇಲೆ ಆ ಕಮೆಂಟ್ಸ್ಗಳು ಇನ್ನೂ ಡಬಲ್ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಒಂದು ಇಂಟ್ರೋ ಮುಗೀತು, ಇನ್ನು ಸಿನಿಮಾ ಒಳಗೆ ಹೋಗೋಣ. ಇವತ್ತು ನಾನು ಜೀತು ಜೋಸೆಫ್ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ದೃಶ್ಯಂ 3 ಸಿನಿಮಾ ಬಗ್ಗೆ ಮಾತಾಡೋಣ. ಫಸ್ಟೇ ಹೇಳ್ಬಿಡ್ತೀನಿ, ಇದೊಂದು ಒಳ್ಳೆ ಸೀಕ್ವೆಲ್. ಎಸ್, ಕೆಲವು ಕಡೆ ಸಿನಿಮಾದ ಪ್ಯಾಟರ್ನ್ ಗೊತ್ತಾಗ್ಬಿಡುತ್ತೆ, ಮುಂದೆ ಏನು ಟ್ವಿಸ್ಟ್ ಬರುತ್ತೆ ಅನ್ನೋ ಫೀಲ್ ಇರುತ್ತೆ. ಆದರೆ ಅದನ್ನು ಹೇಗೆ ತೋರಿಸ್ತಾರೆ ಅನ್ನೋದ್ರಲ್ಲಿ ಸಿನಿಮಾ ಮತ್ತೆ ನಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಮೋಹನ್ ಲಾಲ್ ಮತ್ತು ಮೀನಾ ಮತ್ತೆ ಜಾರ್ಜ್ ಕುಟ್ಟಿ ಮತ್ತು ರಾಣಿ ಪಾತ್ರದಲ್ಲಿ ನಮ್ಮ ಮುಂದೆ ಬರ್ತಾರೆ. ಈಗ ಅವರ ಫ್ಯಾಮಿಲಿ ನಾರ್ಮಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ. ದೊಡ್ಡ ಮಗಳು ಅಂಜುಗೆ ಮದುವೆ ಮಾಡೋ ಯೋಚನೆ, ಆದರೆ ಹಿಂದೆ ನಡೆದಂಥ ವಿಷಯಗಳು ಅವರನ್ನು ಇನ್ನೂ ಕಾಡದೆ ಬಿಡ್ತಿಲ್ಲ. ಮನಸ್ಸಿನ ಒಳಗಡೆ ಯಾವಾಗಲೂ ಒಂಥರ ಭಯ ಆ್ಯಂಡ್ ಟೆನ್ಷನ್ ಇದ್ದೇ ಇರುತ್ತೆ. ಮೊದಲ ದೃಶ್ಯ ಮುಗಿದಾಗ ಎಲ್ಲವೂ ಮುಗ್ದೋಯ್ತು ಅಂತ ನಮಗೆ ಅನಿಸ್ತು. ಜಾರ್ಜ್ ಕುಟ್ಟಿ ತನ್ನ ಫ್ಯಾಮಿಲಿಯನ್ನ ಕಾಪಾಡ್ಕೊಂಡಿದ್ದ, ನಾವು ಕೂಡ ಅವನು ತಪ್ಪೇ ಮಾಡಿಲ್ಲ ಅನ್ನೋ ಭಾವನೆಯಲ್ಲಿ ಥಿಯೇಟ್ರಿಂದ ಆಚೆಗೆ ಬರ್ತೀವಿ. ಆದರೆ ದೃಶ್ಯಂ 2 ಬಂದಾಗ ಎಲ್ಲವನ್ನೂ ಬದಲಿಸ್ತು. ಪರ್ಫೆಕ್ಟ್ ಕ್ರೈಮ್ ಅನ್ನೋದೇ ಇಲ್ಲ ಅನ್ನೋ ಐಡಿಯಾನ ತುಂಬ ಚೆನ್ನಾಗಿ ತೋರಿಸಿತು. ಜಾರ್ಜ್ ಕುಟ್ಟಿ ಕಾನೂನಿನಿಂದ ತಪ್ಪಿಸ್ಕೊಂಡಿರ್ಬೋದು, ಆದರೆ ತನ್ನ ಮನಸ್ಸಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅವನ ಕುಟುಂಬದ ಮೇಲೆ ಅದರ ಪರಿಣಾಮ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅಂಜುಗೆ ಪಿಟ್ಸ್ ಬರ್ತವೆ, ರಾಣಿ ಯಾವಾಗಲೂ ಭಯದಲ್ಲೇ ಇರ್ತಾಳೆ. ಜಾರ್ಜ್ ಕುಟ್ಟಿ ಮನೆಯಲ್ಲಿರಬೇಕಾದ್ರೆ ಅವಳು ಸಂತೋಷವಾಗಿರ್ತಾಳೆ, ಆದರೆ ಒನ್ಸ್ ಜಾರ್ಜ್ ಕುಟ್ಟಿ ಮನೆಯಿಂದ ಹೊರಗೋದ್ಮೇಲೆ ಅವಳಿಗೆ ನಿದ್ರೆ ಕೂಡ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ಘಟನೆ ಇಡೀ ಫ್ಯಾಮಿಲಿನ ಆವರಿಸಿತ್ತು. ಈ ಸೀರೀಸ್ನಲ್ಲಿ ಮೋಹನ್ ಲಾಲ್ ಅವರ ಅಭಿನಯದ ಬಗ್ಗೆ ಮತ್ತೆ ಮತ್ತೆ ಹೇಳಬೇಕಾಗತ್ತೆ. ಜಾರ್ಜ್ ಕುಟ್ಟಿ ಅನ್ನೋ ಪಾತ್ರನ ಅವರು ಅಚ್ಚುಕಟ್ಟಾಗೆ, ಅಷ್ಟು ನ್ಯಾಚುರಲ್ ಆಗಿ ಆಡಿಯನ್ಸ್ ಕಣ್ಮುಂದೆ ತರ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ, ಆದರೆ ತನ್ನ ಕುಟುಂಬಕ್ಕಾಗಿ ಏನನ್ನ ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾನೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೀನಾ ಅವರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವರ ಪಾತ್ರದಲ್ಲಿ ಒಂಥರ ಸೌಮ್ಯತೆ ಇತ್ತು. ತನ್ನ ಮಕ್ಕಳ ಮೇಲೆ ಗದರ್ತಾಳೆ, ಜಾರ್ಜ್ ಕುಟ್ಟಿಯ ಜೊತೆ ಜಗಳ ಮಾಡ್ತಾಳೆ, ಆದರೂ ಆ ಕುಟುಂಬದ ಮೇಲೆ ಇರುವಂಥ ಪ್ರೀತಿ ಯಾವಾಗಲೂ ಕಾಣಿಸ್ತಾನೆ ಇರುತ್ತೆ. ಅಂಜು ಪಾತ್ರದಲ್ಲಿ ಅನ್ಸಿಬಾ ಹಾಸನ್, ಚಿಕ್ಕ ಮಗಳು ಅನು ಪಾತ್ರದಲ್ಲಿ ಎಸ್ತರ್ ಅನಿಲ್ ಕೂಡ ತಮ್ಮ ಪಾತ್ರಗಳನ್ನು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಚಿತ್ರ ಶುರುವಾದಾಗಲೇ ನಮಗೆ ಒಂಥರ ರೀಕ್ಯಾಪ್ನ ತೋರಿಸ್ತಾರೆ. ದೃಶ್ಯಂ 1ನಲ್ಲಿ ಏನಾಗಿತ್ತು ಆ್ಯಂಡ್ ಪಾರ್ಟ್ 2ನಲ್ಲಿ ಏನೇನಾಗಿತ್ತು ಅನ್ನೋದನ್ನು. ಆ್ಯಂಡ್ ಸಿನಿಮಾ ಶುರುವಿನಿಂದಲೂ ಜಾರ್ಜ್ ಕುಟ್ಟಿ ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಅನ್ನೋ ಫೀಲಲ್ಲೇ ಇರ್ತಾನೆ. ಆ್ಯಂಡ್ ಅದನ್ನು ಅವನು ಅವಾಗವಾಗ ಹೇಳ್ತಾನೆ ಕೂಡ. ಯಾವಾಗಲೂ ಅವನ ಇನ್ಸ್ಟಿಂಕ್ಟ್ಸ್ ಸರಿಯಾಗೇ ಇರುತ್ತೆ. ಮತ್ತೆ ಈಗ ಅವನು ಯಾವ ಪ್ಲ್ಯಾನ್ನ ಮಾಡ್ತಾನೆ, ಹೇಗೆ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾನೆ ಅನ್ನೋ ಕುತೂಹಲ ಸಿನಿಮಾ ಪೂರ್ತಿ ಇರುತ್ತೆ. ಚಿತ್ರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಫಾದರ್ ಮತ್ತು ಡಾಟರ್ ಬಾಂಡಿಂಗ್ನ ಚೆನ್ನಾಗಿ ತೋರಿಸಿದ್ದಾರೆ. ಜಾರ್ಜ್ ಕುಟ್ಟಿ ಮತ್ತು ಅವನ ಮಗಳು, ಒಬ್ಳು ಸೈಕಿಯಾಟ್ರಿಸ್ಟ್ ಮತ್ತು ಅವಳ ಮಗಳು, ಇನ್ನೊಬ್ಬ ಆಂಟಗನಿಸ್ಟ್ ಮತ್ತು ಅವಳ ಮಗಳು, ಹೀಗೆ ಫಾದರ್ ಆ್ಯಂಡ್ ಡಾಟರ್ ರಿಲೇಷನ್ಶಿಪ್ನ ಚೆನ್ನಾಗಿ ಬಾಂಡ್ ಮಾಡಿ ತೋರಿಸಿದ್ದಾರೆ. ಮತ್ತೊಂದು ದೊಡ್ಡ ಐಡಿಯಾ ಏನಂದರೆ ಜಾರ್ಜ್ ಕುಟ್ಟಿಯೊಳಗಿನ ಡಾರ್ಕ್ ಸೈಡ್. ಮೊದಲಿಗೆ ಅವನು ತನ್ನ ಕುಟುಂಬವನ್ನು ಕಾಪಾಡ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತಾ ಬರ್ತಿದ್ದ, ಆದರೆ ಈಗ ಆ ಸುಳ್ಳುಗಳನ್ನು ಹೇಳೋದು, ಜನರನ್ನು ಮ್ಯಾನಿಪುಲೇಟ್ ಮಾಡೋದೇ ಅವನ ಕೆಲಸ ಆಗೋಗಿದೆ. ಮೊದಲಿಗೆ ತನ್ನ ಫ್ಯಾಮಿಲಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಅಂತ ಮಾಡಿದಂಥ ಈ ಕೆಲಸಗಳು ನಂತರ ಅದೇ ಅವನ ಸ್ವಭಾವವಾಗಿ ಬದಲಾಗ್ಬಿಡುತ್ತೆ. ಆದರೆ ಹಾನೆಸ್ಟಾಗಿ ಹೇಳಬೇಕಂತಂದರೆ ದೃಶ್ಯಂ 2 ಮಟ್ಟಿಗೆ ಈ ಸಿನಿಮಾ ಟೈಟ್ ಆಗಿಲ್ಲ. ಸ್ವಲ್ಪ ಕ್ಯಾರೆಕ್ಟರ್ಸ್ಗಳನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು. ಸ್ಟಾರ್ಟಿಂಗ್ನಲ್ಲಿ ಬರುವಂಥ ಆ ಟಿವಿ ರಿಪೋರ್ಟರ್ ಕ್ಯಾರೆಕ್ಟರ್ ಎಂಡಲ್ಲಿ ಆಲ್ಮೋಸ್ಟ್ ಕಾಣೆಯಾಗ್ಬಿಡುತ್ತೆ. ಸಿದ್ದಿಕ್ ಮತ್ತು ಆಶಾ ಶರತ್ ಪಾತ್ರಗಳಲ್ಲೂ ಕೂಡ ಮೊದಲ ಭಾಗದಲ್ಲಿ ಎಮೋಷನಲ್ ಕಾನ್ಫ್ಲಿಕ್ಟ್ ಇತ್ತು, ಇಲ್ಲಿ ಅದು ಕಡಿಮೆ ಇದೆ. ಆಲ್ಮೋಸ್ಟ್ ಅವರ ಮಗ ಮಾಡಿರುವಂಥ ತಪ್ಪನ್ನ ಈ ಸಿನಿಮಾದಲ್ಲಿ ತೋರಿಸೋದೇ ಇಲ್ಲ. ಲೈಕ್ ಅವರೇ ವಿಕ್ಟಿಮ್ಸ್ ಅನ್ನೋ ರೀತಿ ಪ್ರೊಜೆಕ್ಟ್ ಆಗುತ್ತೆ ಸಿನಿಮಾ. ಆದರೂ ಸಿನಿಮಾ ನಿಮಗೆ ಎಲ್ಲೂ ಬೋರ್ ಅನ್ಸೋದಿಲ್ಲ. ಕಥೆಯ ಪ್ಲಾಟಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ನಮಗೆ ಎಲ್ಲೋ ಏನೋ ಆಗುತ್ತೆ ಅಂತ ಗೊತ್ತಿರುತ್ತೆ, ಆದರೆ ಅದು ಹೇಗೆ ರಿವೀಲ್ ಆಗುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ನನಗೆ ಇಲ್ಲಿ ಇಷ್ಟ ಆದಂಥ ಇನ್ನೊಂದು ಫ್ಯಾಕ್ಟರ್ ಏನಪ್ಪ ಅಂತಂದರೆ, ಸಿನಿಮಾದಲ್ಲಿ ಹೀರೋಗೆ ಹೀರೋಯಿಸಮ್ ಇದೆ. ಅದನ್ನು ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ರ್ಯಾಂಡಮ್ ಸ್ಲೋ ಮೋಷನ್ ಶಾರ್ಟ್ಸಿಂದ ವಿಲನ್ಗಳಿಗೆ ಹೊಡೆದಾಗ 100 ಅಡಿ ಎಗರೋದ್ರಿಂದ ಈ ರೀತಿ ಅಲ್ಲ. ಇಲ್ಲಾಜಿಕಲ್ ಆಗಿ ಈ ಸಿನಿಮಾದಲ್ಲಿ ಯಾವುದೂ ನಿಮಗೆ ಸಿಗೋದಿಲ್ಲ. ಪ್ರತಿಯೊಂದಕ್ಕೂ ಲಾಜಿಕ್ ಇದೆ ಆ್ಯಂಡ್ ಪ್ರಾಪರ್ ಕ್ಲೋಜರ್ನ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಮಾಸಿನ್ ಹೇಗಿದೆ ಅಂತಂದರೆ, ಕಥೆಯಿಂದ ಬರುವಂಥ ನ್ಯಾಚುರಲ್ ಮೂಮೆಂಟ್ಸ್ಗಳು ಆ್ಯಂಡ್ ಅದಕ್ಕೆ ಥಿಯೇಟರ್ನಲ್ಲಿ ಆಡಿಯನ್ಸ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ.
ಜಾರ್ಜ್ ಕುಟ್ಟಿ ಮತ್ತೆ ಮತ್ತೆ ಸಮಸ್ಯೆಗಳಿಂದ ಹೊರಬಂದಾಗ ಆಡಿಯನ್ಸ್ ಕ್ಲಾಪ್ ಮಾಡ್ತಾರೆ. ಆದರೆ ಅದೇ ಸಮಯದಲ್ಲಿ ಅವನ ಒಳಗೆ ಎಷ್ಟು ಒತ್ತಡದಲ್ಲಿ ಇರ್ತಾನೆ ಅನ್ನೋದನ್ನ ಸಿನಿಮಾ ಮರೆಯೋದಿಲ್ಲ. ಈ ಸೀಕ್ವೆಲ್ಗಳ ಬ್ಯೂಟಿನೇ ಅದು. ಹೀರೋ ಸೇವ್ಸ್ ದ ಡೇ. ಅಲ್ಲಿ ಕತೆ ಮುಗಿಯೋದಿಲ್ಲ. ಆ ಒಂದು ಕೆಲಸದ ನಂತರ ಅವನು ಯಾವ ಬೆಲೆ ಕೊಡ್ತಾನೆ ಅನ್ನೋದನ್ನ ತೋರಿಸ್ತವೆ. ಕ್ಲೈಮ್ಯಾಕ್ಸ್ನಲ್ಲಿ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅನ್ನೋ ಫೀಲಿಂಗ್ ಚೆನ್ನಾಗಿ ವರ್ಕ್ ಆಗುತ್ತೆ. ಜಾರ್ಜ್ ಕುಟಿಯ ಒಂದು ಪ್ರಯಾಣಕ್ಕೆ ಸ್ಯಾಟಿಸ್ಫೈಯಿಂಗ್ ಕ್ಲೋಸರ್ ಸಿಗುತ್ತೆ. ಜೊತೆಗೆ ದೃಶ್ಯಂ 4ನ ಹಿಂಟ್ ಕೂಡ ಕೊಡುತ್ತೆ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ನನಗೆ ವರ್ಕ್ ಆಯಿತು. ಎಸ್, ಅಫ್ಕೋರ್ಸ್ ಸ್ಟಾರ್ಟಿಂಗ್ ಒಂದು 20 to 25 ಮಿನಿಟ್ಸ್ ಸಿನಿಮಾ ನಿಧಾನಕ್ಕೆ ಡ್ರ್ಯಾಗ್ ಆಗುತ್ತೆ. ಬಟ್ ಆ ಇಂಟರ್ವಲ್ ಬ್ಯಾಂಗ್ ಅಂಡ್ ಅದಾದ್ಮೇಲೆ ಸಿನಿಮಾ ಟೇಕ್ ಆಫ್ ಆದಂಥ ರೀತಿ ನಿಮಗೆ ಎಲ್ಲೂ ಬೋರ್ನ ಓಡಿಸೋದಿಲ್ಲ. ಸೊ ಇದಾಗಿತ್ತು ನನ್ನ ರಿವ್ಯೂ. ಇನ್ನು ನೀವೇನಾದ್ರೂ ಈ ಚಿತ್ರನ ಆಲ್ರೆಡಿ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ, ವರ್ತ್ ವಾಚ್ ಅಂತ ಹೇಳ್ತೀನಿ. ವಿಡಿಯೋನ ಮುಗಿಸುವಂತ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.